ಓಂ ಹ್ರೀಂ ಭೈರವಿ ಕ್ಲೌಂ ಹ್ರೀಂ ಸ್ವಾಹ. ಓಂ ನಮೋ ಭಗವತೆ ರುದ್ರಾಯ ನಮಃ. ನಮಸ್ಕಾರ. ಜ್ಯೋತಿಷಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡೋದಾದ್ರೆ ಬಹಳಷ್ಟು ವಿಚಾರಗಳಿದೆ. ಇದರಲ್ಲಿ ನಾನು ಜನಗಳಿಗೆ ಹೇಳುವಂತದ್ದು ಏನಂತಂದ್ರೆ, ಜ್ಯೋತಿಷದಲ್ಲಿ ಬಹಳ ಮೋಸ ನಡೀತಾ ಇದೆ. ಅದರಲ್ಲಿ ದೊಡ್ಡ ದೊಡ್ಡ ಪೂಜೆಗಳು, ಕಾಸ್ಟ್ಲಿ ಪೂಜೆಗಳು, ರುದ್ರಾಕ್ಷಗಳು, ಆಮೇಲೆ ಮಾಲೆಗಳು, ಆಮೇಲೆ ಬ್ರಾಸ್ಲೆಟ್ಗಳು, ಟ್ಯಾರೋಟ್ ಕಾರ್ಡು, ಆಮೇಲೆ ತುಂಬಾ ಹಾಸ್ಯಾಸ್ಪದವಾಗಿರುವಂತಹ ರೆಮಿಡೀಸ್ ಅಲ್ಲಿ ಬಂದು ನಿಮ್ಗೆ ನೋಡೋದಾದ್ರೆ ನಂಬರ್ ಬರೆದು ಅದನ್ನ ಸುಟ್ಟಾಕಿ ಅಂತ ಹೇಳೋದು ನ್ಯೂಮರಾಲಜಿಸ್ಟ್ಗಳು, ಹೆಸರು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳುವಂತ ನ್ಯೂಮರಾಲಜಿಸ್ಟ್ಗಳು, ಈ ನಂಬರ್ ಅಲ್ಲಿ ಇರತ್ತೆ ಅಂತ ಹೇಳುವಂತವ್ರು, ಈ ತರ ನಾನಾ ರೀತಿಯ ಜ್ಯೋತಿಷದ ಪದ್ಧತಿಗಳನ್ನು ನೋಡಿದಾಗ ಇವೆಲ್ಲ ಜ್ಯೋತಿಷ್ಯ ಅಲ್ಲ. ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಇರುವಂತಹ ಪರಿಹಾರಗಳನ್ನೇ ಫಾಲೋ ಮಾಡಬೇಕು. ಅದರಲ್ಲಿ ದಾನ ಮತ್ತು ಮಂತ್ರ ಜಪಗಳಿಗೆ ಬಹಳಷ್ಟು ಮಹತ್ವ ನೀಡಲಾಗಿದೆ. ಯಾಕೆಂದ್ರೆ ಮಂತ್ರಗಳಿಗಿರುವಂತಹ ವೈಬ್ರೇಷನ್ ಇಂದ ಮಾತ್ರ ಗ್ರಹಗಳ ಒಂದು ನೆಗೆಟಿವ್ ಎಫೆಕ್ಟ್ ನ ಕಡಿಮೆ ಮಾಡಬಹುದು ಅನ್ನೋ ಒಂದು ಕಾರಣಕ್ಕಾಗಿ. ಸೊ ಇದನ್ನ ಹೇಳದೆ ಯಾವ್ಯಾವ್ದೋ ಒಂದು ಹಾಸ್ಯಾಸ್ಪದವಾಗಿರುವಂತಹ, ಬಾಲಿಶವಾಗಿರುವಂತಹ, ತುಂಬಾ ಖರ್ಚು ಮಾಡುವಂತಹ ಪೂಜೆಗಳನ್ನ ಹೇಳ್ತಾ ಇದ್ದಾರೆ. ಸೊ ನಾನು ಇದ್ರ ಬಗ್ಗೆ ಜನಗಳಿಗೆ ಮಾಹಿತಿ ಕೊಡ್ಬೇಕು ಅನ್ನೋ ಕಾರಣಕ್ಕಾಗಿ ಈ ತರ ವಿಡಿಯೋಗಳನ್ನ ಮಾಡ್ತಾ ಇರುವಂತದ್ದು. ಇಲ್ಲಿ ಜ್ಯೋತಿಷ್ಯ ಏನ್ ಹೇಳುತ್ತೆ, ಪ್ರಾರಬ್ಧ ಸಂಚಿತ ಕ್ರಿಯಾಮಾನ ಕರ್ಮಗಳ, ಈಗ ಕರ್ಮಗಳೇ ನಮ್ಮ ಈ ಜೀವನಕ್ಕೆ ಕಾರಣವಾಗಿರುವಂತದ್ದು, ನಮ್ಮ ಜೀವನದಲ್ಲಿ ಹಲವಾರು ಘಟನೆಗಳಿಗೆ ಕಾರಣವಾಗಿರುವಂತದ್ದು. ಗ್ರಹಗಳು ಈ ಕರ್ಮಕ್ಕೆ ಅನುಸಾರವಾಗಿ ಫಲಗಳನ್ನು ಮಾತ್ರ ನೀಡ್ತವೆ. ಸೊ ನಮಗೆ ಇರುವಂತಹದ್ದೇನು ಜ್ಯೋತಿಷದಿಂದ, ಪತಂಜಲಿ ಮಹರ್ಷಿ, ಈಗ ಪತಂಜಲಿ ಯೋಗ ಸೂತ್ರವನ್ನು ನೋಡಿದ್ರೆ ಹೇಯಂ ದುಃಖಂ ಅನಾಗತಂ ಅಂತ, ಅಂದ್ರೆ ದುಃಖವನ್ನ ಕಡಿಮೆ ಮಾಡಿಕೊಳ್ಳುವುದಕ್ಕೆ ಉದ್ದೇಶ ಈ ಜ್ಯೋತಿಷಕ್ಕಿದೆ. ಇದರಲ್ಲಿ ಮುಖ್ಯವಾಗಿ ನಾವು ಒಂದು ಪರಿಹಾರಗಳನ್ನು ಮಾಡಿ ಆ ನೆಗೆಟಿವ್ ಎಫೆಕ್ಟ್ ನ ಕಡಿಮೆ ಮಾಡ್ಕೋಬಹುದು. ಅಂದ್ರೆ ಒಂದು ಮಳೆ ಬರುವಾಗ ನಾವು ಹೇಗೆ ಒಂದು ರೈನ್ ಕೋಟ್ ಹಾಕೊಂಡ್ರೆ ಮಳೆಯಿಂದ ರಕ್ಷಣೆ ನಮಗೆ ಸಿಗುತ್ತೋ, ಮಳೆಯನ್ನು ನಿಲ್ಸಕ್ ಸಾಧ್ಯ ಆಗಲ್ಲ, ಹಾಗೆ ಒಂದು ರಕ್ಷಣೆ. ಎರಡನೇದಾಗ ಬಂದು ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬಹುದು ಸತ್ಯವನ್ನ. ಮೂರನೇದಾಗ ಅದನ್ನ ಅವಾಯ್ಡ್ ಮಾಡ್ಬೋದು, ಅನವಶ್ಯಕ ಕರ್ಮವನ್ನ ಮಾಡೋದನ್ನ ತಪ್ಪಿಸ್ಬೋದು. ಹೀಗೆ ಜ್ಯೋತಿಷನ ಇಷ್ಟು ಪ್ರಯೋಜನಗಳಿವೆ. ಮ್ಯಾಜಿಕಲ್ ರೆಮಿಡಿ ಹಾಗೆ ಇಡೀ ಜೀವನವನ್ನು ಯಾರು ಬದಲಾವಣೆ ಮಾಡೋಕ್ಕಾಗಲ್ಲ. ಪ್ರೀ ಡೆಸ್ಟಿನೇಡ್ ಆಗಿ ಎಷ್ಟೋ ಘಟನೆಗಳು ಮುಂಚಿತವಾಗಿ ನಿರ್ಧಾರವಾಗಿರುತ್ತೆ. ಸೊ ಇದನ್ನ ತಿಳ್ಕೊಬೇಕೆ ಹೊರತು ಕೆಲವರು ಹಾಸ್ಯಾಸ್ಪದವಾಗಿ ನನ್ನ ಲಾಟರಿ ನಂಬರ್ ಹೇಳಿ, ಅಥವಾ ಜ್ಯೋತಿಷ ಆಗಿದ್ರೆ ನಿಮ್ ಜೀವನ ನಿಮಗೆ ಗೊತ್ತಿಲ್ಲ, ನೀವೇನ್ ಹೇಳ್ತೀರಾ ಅನ್ನುವಂಥದ್ದು ಏನೇನೋ ಮಾತಾಡ್ತಾರೆ. ಜ್ಯೋತಿಷಕ್ಕಿರೋ ಲಿಮಿಟೇಷನ್ ಅವ್ರು ಅರ್ಥ ಮಾಡ್ಕೊಂಡಿಲ್ಲ. ನಾವು ದಿನನಿತ್ಯ ಮಾಡೋದ ಎಲ್ಲಾ ಕೆಲಸಗಳು ಜ್ಯೋತಿಷದಲ್ಲಿ ನಿರ್ಧಾರಗಳಾಗಿರಲ್ಲ. ಮೇಜರ್ ಇವೆಂಟ್ಗಳನ್ನ ನಾವು ಪ್ರೆಡಿಕ್ಷನ್ಸ್ ಕೊಡ್ಬೋದು, ಅದು ಕೂಡ ಬರ್ತ್ ಟೈಮ್ ಕರೆಕ್ಟ್ ಆಗಿರ್ಬೇಕಾಗತ್ತೆ, ಅಥವಾ ಹಸ್ತ ಸಾಮುದ್ರಿಕೆ ಮೂಲಕವಾಗಿ ಕೂಡ ಹೇಳ್ಬೋದು. ಸೊ ಈ ಮೂಲಕವಾಗಿ ನೋಡೋದಾದ್ರೆ ಆ ಬಹಳ ಡೀಟೇಲ್ ಆಗಿ ಜಾತಕವನ್ನು ನೋಡಿ ಹೇಳ್ಬೇಕು. ಸೊ ಆ ನಿಟ್ಟಿನಲ್ಲಿ ನನ್ನ ಒಂದು ರಿಸರ್ಚ್ ನಡೀತಾ ಇದೆ. ಹಸ್ತ ಸಾಮುದ್ರಿಕೆ ಮತ್ತು ಜಾತಕ ಎರಡನ್ನು ಹೊಂದಾಣಿಕೆ ಮಾಡಿ ಹೇಳುವಂಥದ್ದು, ಇದು ಬಹಳ ಅಕ್ಯುರೇಟ್ ಪ್ರೆಡಿಕ್ಷನ್ಸ್ ಬರುತ್ತೆ. ಮಿಥುನ ರಾಶಿಯವರಿಗೆ ಸಂಬಂಧಪಟ್ಟಂತೆ ಈ ವಾರದಲ್ಲಿ ನಡೆಯುವಂತಹ ಘಟನೆಗಳ ಬಗ್ಗೆ ನಾವು ಆಲೋಚನೆ ಮಾಡೋದಾದ್ರೆ, ಮೊದಲನೇದಾಗಿ ಮಿಥುನ ರಾಶಿಯ ಅಧಿಪತಿ ಬುಧ ಗ್ರಹ. ಈ ರಾಶಿಯಲ್ಲಿ ಹುಟ್ಟಿದಂತವರೇ ಬಹಳ ಬುದ್ಧಿವಂತರು, ಬಹಳಷ್ಟು ಬಿಸ್ನೆಸ್ ಮೈಂಡೆಡ್ ಜನಗಳಿರ್ತಾರೆ. ಅಂದ್ರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಲಾಭ ನಷ್ಟವನ್ನ ಹೆಚ್ಚಾಗಿ ಗಮನಿಸುವಂತಹ ಮನಸ್ಥಿತಿ ಇರುವಂತವ್ರು ಆಗಿದೆ. ಬುಧ ಗ್ರಹದ ನೇಚರೇ ಹಾಗೆ. ಆದ್ರೆ ವ್ಯಾಪಾರಿ ಮನೋಭಾವ ಇರುವಂತವ್ರು, ವ್ಯಾಪಾರಿಗಳಾದ್ರೆ ಬಹಳ ಸಕ್ಸಸ್ಫುಲ್ ಆಗ್ತಾರೆ ಇದ್ರಲ್ಲಿ. ಅಂದ್ರೆ ಇದರಲ್ಲಿ ಬುಧ ಗ್ರಹ ಸ್ವಂತ ಮನೇಲಿ ಇದ್ದಂತವ್ರು ಇದಕ್ಕೆ ಭದ್ರಯೋಗ ಅಂತಾರೆ ಪಂಚಮಹಾಪುರುಷ ಯೋಗಗಳಲ್ಲಿ. ಸೊ ಅದ್ರ ಬಗ್ಗೆ ಮಾತಾಡೋಣ. ಬುಧ ರಾಶಿಯಲ್ಲಿ ಆ ಗುರುಗ್ರಹ ಇರೋದ್ರಿಂದ ವಿವಾಹಕ್ಕೆ ಸಂಬಂಧಪಟ್ಟಂತೆ ಶುಭ ಸೂಚನೆಗಳಿದೆ. ಸಂಬಂಧಗಳು ಬರ್ಬೋದು, ಮದುವೆ ಫಿಕ್ಸ್ ಆಗ್ಬೋದು, ಎಂಗೇಜ್ಮೆಂಟ್ ಆಗ್ಬೋದು, ಒಳ್ಳೆಯ ಸಂಬಂಧ ಬರುವ ಸಾಧ್ಯತೆಗಳಿರುತ್ತೆ. ಹಾಗೇನೆ ವೈವಾಹಿಕ ಜೀವನದಲ್ಲಿ ಕಿರಿಕಿರಿಗಳಿದ್ರೂ ಸಹ ಈ ಸಂದರ್ಭದಲ್ಲಿ ಅದು ಸಾಲ್ವ್ ಆಗೋ ಸಾಧ್ಯತೆಗಳಿರುತ್ತೆ. ಆದ್ರೆ ನಾಲ್ಕನೇ ಮನೆಯಲ್ಲಿ ಕುಜಗ್ರಹ ಇರುವಂತದ್ದು ಕುಟುಂಬದಲ್ಲಿ ಕಲಹಗಳು, ಕಿರಿಕಿರಿಗಳು, ತಾಯಿಯ ಆರೋಗ್ಯದಲ್ಲಿ ಅನಾರೋಗ್ಯ ಉಂಟಾಗುವಂತಹ ಸಾಧ್ಯತೆಗಳಿರುತ್ತೆ. ತಾಯಿಯ ಜೊತೆ ಕಿರಿಕಿರಿ ಉಂಟಾಗುವ ಸಾಧ್ಯತೆ ಈ ಮಿಥುನ ರಾಶಿಯವರಿಗಿರುತ್ತೆ. ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಚೆನ್ನಾಗಿರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಯತ್ನ ಮಾಡ್ತಿರೋದು ಬಹಳ ಒಳ್ಳೇದು. ಈ ಒಂದು ವಾರದಲ್ಲಿ ಬಹಳ ಉತ್ತಮವಾಗಿರುವಂತಹ ಒಂದು ಏಕಾಗ್ರತೆಯನ್ನ ನೀವು ಪಡಿತೀರ. ಹಾಗೇನೆ ಮೂರನೇ ಮನೆಯಲ್ಲಿ ಬಹಳಷ್ಟು ಪಾಪಗ್ರಹಗಳು ಇರೋದ್ರಿಂದ ಅನವಶ್ಯಕ ಸಂಚಾರ, ಕಿರಿಕಿರಿಗಳು, ಆಮೇಲೆ ಹಣ ವ್ಯಯ ಆಗುವಂತಹ ವೇಸ್ಟ್ ಓಡಾಟಗಳು, ಅನವಶ್ಯಕವಾಗಿರುವಂತಹ ಓಡಾಟಗಳಾಗುವಂತಹ ಸಾಧ್ಯತೆಗಳೇ ಬಹಳ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಆಮೇಲೆ ಬುಧ ಗ್ರಹ ಬಂದು 10ನೇ ಮನೆಯಲ್ಲಿ ರೆಟ್ರೋಗ್ರೇಡ್, ಅಂದ್ರೆ ವಕ್ರಿ ಆಗಿರುವಂತಹ ಶನಿ ಇರುವಂತದ್ದು, ಇದು ಉದ್ಯೋಗದಲ್ಲಿ ವರ್ಕಿಂಗ್ ಎನ್ವಿರಾನ್ಮೆಂಟಲ್ ಕಿರಿಕಿರಿಗಳನ್ನ ಸೃಷ್ಟಿ ಮಾಡುತ್ತೆ. ಹೊಸ ಉದ್ಯೋಗಕ್ಕೆ ಪ್ರಯತ್ನ ಪಡ್ತಿರೋರಿಗೆ ಅಷ್ಟು ಒಳ್ಳೆಯದೇನಲ್ಲ. ಖಂಡಿತವಲ್ಲೂ ಸಹ ಸ್ವಲ್ಪ ಪೋಸ್ಟ್ಪೋನ್ ಮಾಡಿ ಶನಿ ಗ್ರಹಕ್ಕೆ ಸಂಬಂಧಪಟ್ಟಂತಹ ಏನಾದ್ರು ಪರಿಹಾರವನ್ನು ಮಾಡ್ಕೊಂಡ್ರೆ ಬಹಳ ಒಳ್ಳೇದು. ಅಂದ್ರೆ ಜಸ್ಟ್ ನೀವು ಹನುಮಂತನ ಒಂದು ಧ್ಯಾನ ಮಾಡಿದ್ರೆ ಸಾಕು. ಒಬ್ರು ಹೇಳ್ತಾ ಇದ್ರು ಒಂದು ಗ್ರಂಥದಲ್ಲಿ, ಒಬ್ರು ಯೋಗಿಗಳು ಯಾವಾಗ್ಲೂ ಕೂಡ
ಆ ಹನುಮಾನ್ ಚಾಲೀಸವನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ಹೇಳ್ತಿದ್ದ. ಹಾಗಾಗಿ ಹನುಮಾನ್ ಚಾಲೀಸವನ್ನ ಹೇಳೋದು ಬಹಳ ಇಂಪಾರ್ಟೆಂಟ್. ಶನಿ ಗ್ರಹದ ಪ್ರಭಾವ ಹೆಚ್ಚಾಗಿದ್ದು, ಹಾಗಾಗಿ ಮಿಥುನ ರಾಶಿಯವರಿಗೆ ಬಹಳಷ್ಟು ಪ್ರೋಗ್ರೆಸ್ ಇದೆ. ಅನವಶ್ಯಕ ಸಂಚಾರಗಳನ್ನ ಕಡಿಮೆ ಮಾಡೋದು ಒಳ್ಳೇದು. ನಮಸ್ಕಾರ.